ಮಹಾಮಾರಿ ಕೊರೋನಾ ಮತ್ತೆ ಶುರುವಾಗ್ತಾ ಇದೆ. ಜುಲೈ ತಿಂಗಳಲ್ಲಿ 339 ಹೊಸ ಪ್ರಕರಣಗಳು ದಾಖಲಾಗಿದೆ. ಪಕ್ಕದ ಆಂಧ್ರದಲ್ಲೇ ಕೊರೋನಾ ಸೋಂಕಿಗೆ 4 ಬಲಿ ಅನ್ನೋ ಸುದ್ದಿ. ಕೇರಳದಲ್ಲಿ ಸುಮಾರು 115 ರೋಗಿಗಳಲ್ಲಿ ಈ ಸೋಂಕು ಪತ್ತೆಯಾಗಿದೆ. ಕರ್ನಾಟಕದಲ್ಲಿ 64 ಪ್ರಕರಣಗಳ ಮೂಲಕ ನಾವು 2ನೇ ಸ್ಥಾನದಲ್ಲಿದ್ದೀವಂತೆ. ಮಹಾರಾಷ್ಟ್ರದಲ್ಲಿ 48 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ತಮಿಳುನಾಡಿನಲ್ಲಿ 39, ಡೆಲ್ಲಿಯಲ್ಲಿ 18 ಕೇಸು. ಕರೋನಾ ಮತ್ತೆ ಹೆಚ್ಚಾಗ್ತಾ ಇದೆಯಾ, ಕರೋನಾ ಮತ್ತೆ ಶುರುವಾಯ್ತು ಅನ್ನೋದು ತಪ್ಪಾಗುತ್ತೆ. ಬಿಕಾಸ್ ಕರೋನಾ ಎಲ್ಲೂ ಹೋಗಿರಲಿಲ್ಲ, ಅದೇನು ವಾಪಸ್ ಚೀನಾಗೆ ಹೋಗಿರಲಿಲ್ಲ. ಈಗ ವೀಸಾ ಪಾಸ್ಪೋರ್ಟ್ ತಗೊಂಡೇನು ಇಂಡಿಯಾಗೆ ಹೋಗಿ ಬಂದ್ಬಿಡೋಣ, ಒಂದು ಹಾಯ್ ಹೇಳೋಣ ಅಂತ ಬಂದಿಲ್ಲ. ಕರೋನಾ ಇತ್ತು, ಬಟ್ ಈಗ ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ವೆದರ್ ಚೇಂಜ್ ಆಗ್ತಾ ಇದೆ, ಸಿಂಪ್ಟಮ್ಸ್ಗಳು ನಮಗೆ ಗೊತ್ತಾಗ್ತಾ ಇದೆ. ಸೊ ಅದರಲ್ಲಿ ಹೋಗಿ ಹಾಸ್ಪಿಟಲ್ ಚೆಕ್ ಮಾಡಿದಾಗ ಕರೋನಾ ಕೇಸ್ಗಳು ನಂಬರ್ಸ್ಗಳು ಗೇನ್ ಆಗ್ತಾ ಇರೋದ್ರಿಂದ ರಿಪೋರ್ಟ್ ಸ್ವಲ್ಪ ಆತಂಕ ಮೂಡಿಸ್ತಾ ಇದೆ. ಈಗ ಪಕ್ಕದ ರಾಜ್ಯಗಳಲ್ಲೂ ಈಗ ಆಂಧ್ರ ತಗೊಳ್ಳಿ, ತಮಿಳುನಾಡು, ಕೇರಳ ಎಲ್ಲ ಕಡೆ ಕೂಡ ಜಾಸ್ತಿ ಆಗ್ತಾ ಇದೆ. ಆಂಧ್ರದಲ್ಲಿ ಕೊರೋನಾ ಸೋಂಕಿಗೆ 4 ಸಾವನ್ನಪ್ಪಿದ್ದಾರೆ. ಕರ್ನಾಟಕ ಗಡಿ ಜಿಲ್ಲೆಗಳಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಅನ್ನು ತಗೊಂಡಿದೆ. ಅಂದರೆ ಈಗ ತುಂಬ ಸುಲಭವಾಗಿ ಅದು ಟ್ರಾವೆಲ್ ಮಾಡುತ್ತಲ್ವಾ, ಹಾಗಾಗಿ ಕರ್ನಾಟಕ ಗಡಿ ಜಿಲ್ಲೆಗಳಲ್ಲಿ ಆರೋಗ್ಯ ಇಲಾಖೆ ಈಗ ಹೈ ಅಲರ್ಟ್ ಅನ್ನ ವಹಿಸ್ತಾ ಇದೆ. ತುಮಕೂರು, ಪಾವಗಡ, ಬಳ್ಳಾರಿ, ಕೋಲಾರದಲ್ಲಿ ಬಹಳ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಸೊ ಮತ್ತೆ ದೇಶಕ್ಕೆ ಕರೋನಾ ಎಂಟ್ರಿ ಅನ್ನುವಂತಹ ಪದ ಅಗೇನ್ ಐ ರಿಪೀಟ್, ಇದು ಸರಿ ಅನ್ಸಲ್ಲ. ಬಿಕಾಸ್ ಕರೋನಾ ಇತ್ತು, ಎಲ್ಲೂ ಹೋಗಿರಲಿಲ್ಲ. ಈಗ ಅದು ಹೆಚ್ಚಾಗ್ತಾ ಇದೆ. ವೆದರಿಗೆ ತಕ್ಕಂಗೆ ಚೇಂಜ್ ಆಗುತ್ತೆ ಅಂತ ಹಿಂದೆಯೂ ಹಲವಾರು ತಜ್ಞರು ಹೇಳಿದರು. ಈಗ ಅದು ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ಕರೋನಾ ವೈರಸ್ ಇದೆ, ಎಚ್ಚರ ಇರಲಿ, ಬಟ್ ಗೊಂದಲಕ್ಕೆ ಆಸ್ಪದ ಬೇಡ ಅಂತ ಹೇಳ್ತಾ ಇದ್ದಾರೆ. ಮಾಸ್ಕ್, ಸ್ಯಾನಿಟೈಸರ್ ಬಳಕೆ ಮತ್ತೆ ಜಾರಿ ಆಗುತ್ತಾ? ಕೇಸ್ಗಳು ಜಾಸ್ತಿ ಆದರೆ ಹಾಕಲೇಬೇಕಲ್ಲ. ಸ್ವಚ್ಛತೆಗೆ ಆದ್ಯತೆ ಇರಲಿ, ಸಾಮಾಜಿಕ ಅಂತರಕ್ಕೆ ಆದ್ಯತೆ ಕೊಡಿ. ಕರೋನಾ ವ್ಯಾಕ್ಸಿನ್ ಆಗಿದೆ, ಶ್ರೀರಕ್ಷೆ ಅದೊಂದು ರೀತಿ ವ್ಯಾಕ್ಸಿನ್. ಸೊ ಆತಂಕ ಬೇಡ ಅಂತ ಇದ್ದಾರೆ. ಇಡೀ ವಿಶ್ವವನ್ನೇ ಕರೋನಾ ವೈರಸ್ ಕಾಡಿತ್ತು, ಕೇಳ್ತಿರಲ್ಲ ನೀವು, ಇಡೀ ವಿಶ್ವವನ್ನು. ಅದರಲ್ಲೂ ಫಸ್ಟ್ ವೇವ್, ಸೆಕೆಂಡ್ ವೇವ್ ಅಂತೂ ಬೆಚ್ಚಿ ಬೀಳಿಸುವಂತೆ ಮಾಡಿಬಿಟ್ಟಿತ್ತು. ಇವತ್ತಿಗೂ ಎಷ್ಟೋ ಜನ ಈಗ ಕರೋನಾದಲ್ಲಿ ಎಷ್ಟೋ ಫ್ಯಾಮಿಲಿಗಳು, ಅಪ್ಪ ಅಮ್ಮ ಮಕ್ಕಳು, ಹೀಗೆ ಇಡೀ ಫ್ಯಾಮಿಲಿಗಳು ಬಲಿಯಾಗಿರೋದನ್ನು ಕೂಡ ನೋಡ್ಬಿಟ್ಟಿದ್ದೀವಿ ನಾವು ಕರೋನಾ ಟೈಮ್ನಲ್ಲಿ. ಹಾಗಾಗಿ ಅದು ಮತ್ತೆ ಕೇಸ್ ಹೆಚ್ಚಳ ಆಗ್ತಾ ಇರೋದ್ರಿಂದ ಆತಂಕ ಬೇಡ, ಬಟ್ ಸುರಕ್ಷತೆಗೆ ಆದ್ಯತೆ ಕೊಡಿ. ಈ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಅಂತ ಏನು ಕರಿತಾ ಇದ್ವಿ, ಸಾಮಾಜಿಕ ಅಂತರ ಕಾದ್ಕೊಳ್ಳಿ. ಮಾಸ್ಕ್ ಹಾಕೊಳ್ಳುವ ದಿನಗಳು ಮತ್ತೆ ಬಂತ? ಸ್ಯಾನಿಟೈಸರ್ ಮರುಬಳಕೆ ಶುರುವಾಯ್ತಾ? ಇದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಆಂಧ್ರದಲ್ಲಿ ಕರೋನಾ ಸೋಂಕಿಗೆ 4 ಬಲಿಯಾಗಿದ್ದಾರೆ ಎನ್ನುವಂತಹ ಸುದ್ದಿ ಸದ್ಯಕ್ಕೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಂಜನ್ ನೀಡ್ತಾರೆ. ರಂಜನ್, ರಾಜ್ಯದಲ್ಲಿ ಕರೋನಾ ಆತಂಕ ಹೇಗಿದೆ? ಆರೋಗ್ಯ ಇಲಾಖೆ ಏನಾದರೂ ಗೈಡ್ಲೈನ್ಸ್ ಹೊರಡಿಸುವ ಪ್ಲಾನ್ ನಲ್ಲಿದ್ದಾರಾ? ಆ ಹಂತಕ್ಕೆ ನಾವು ಬಂದಿದ್ದೀವಾ? ವಿದ್ಯಮಾನ ಇಡೀ ಜಗತ್ತನ್ನೇ ಈ ಹಿಂದೆ ತೀವ್ರವಾಗಿ ಕಾಡಿದಂತಹ ಕೊರೋನಾ ವೈರಸ್ ಈಗ ಮತ್ತೆ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಪ್ರಕರಣಗಳು ದಾಖಲಾಗಿದೆ. ಈಗಾಗಲೇ COVID-19 ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ವಿನಾಶಕಾರಿ ಹಾಗೂ ಅಲೆಯ ಭಯ ಶುರುವಾಗಿದೆ. ಆಂಧ್ರ ಪ್ರದೇಶದಲ್ಲಿ 12 ಮಂದಿಯಲ್ಲಿ ಸೋಂಕು ದೃಢಪಟ್ಟಿರುವಂತದ್ದು. ಅದರಲ್ಲಿ 4 ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿನ ಆಂಧ್ರ ಪ್ರದೇಶದ ಸರ್ಕಾರ ಆರೋಗ್ಯ ಇಲಾಖೆ ಕೊಟ್ಟಿರುವಂತದ್ದು. ಈ ಬಗ್ಗೆ ಆರೋಗ್ಯ ತಜ್ಞರು ಒಂದ್ ಕಡೆಯಿಂದಾಗಿ ಭಯ ಬೇಡ, ಆದ್ರೆ ಮುಂಜಾಗ್ರತಾ ಕ್ರಮ ಇರ್ಲಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮುನ್ಸೂಚನೆಯನ್ನು ಕೊಟ್ಟಿರುವಂತದ್ದು. ಆಂಧ್ರ ಪ್ರದೇಶದಲ್ಲಿ ಸುಮಾರು ಜೂನ್ 26ರಿಂದ ಜುಲೈ 16ರವರೆಗೆ ಒಟ್ಟು 17 ಜನರಲ್ಲಿ ಕೋವಿಡ್-19 ಸೋಂಕು ದೃಢಪಟ್ಟಿರುತ್ತೆ. ಈ ಪೈಕಿ 4 ರೋಗಿಗಳು ಮೊದಲೇ ಇದ್ದಂತಹ ಸಮಸ್ಯೆಗಳಿಂದಾಗಿ ಕೋವಿಡ್ಗೆ ಬಲಿಯಾಗಿದ್ದಾರೆ. ಕೊರೋನಾದಿಂದಾಗಿ ಮೃತಪಟ್ಟಿರುವಂತಹ ರೋಗಿಗಳಲ್ಲಿ ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಮೂತ್ರಪಿಂಡದ ತೊಂದರೆಗಳಿತ್ತು. ಹಿನ್ನೆಲೆಯಲ್ಲಿ ಅವರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಆಂಧ್ರ ಪ್ರದೇಶದ ಆರೋಗ್ಯ ಇಲಾಖೆ ತಿಳಿಸಿರುವಂತದ್ದು. ಸದ್ಯಕ್ಕೆ ರಾಜ್ಯದಲ್ಲಿ ಈ ಬಗ್ಗೆ ಯಾವುದೇ ಒಂದು ಗೈಡ್ಲೈನ್ಸ್ ಅನ್ನ ಕೊಡ್ಲಿಲ್ಲ. ಆದ್ರೆ ಆಂಧ್ರ ಪ್ರದೇಶದ ಪಾವಗಡ ಬಾರ್ಡರ್ ನಲ್ಲಿ ಕಟ್ಟೆಚ್ಚರವನ್ನು ವಹಿಸೋಕೆ ಸೂಚನೆ ಕೊಟ್ಟಿರುವಂತದ್ದು. ಒಂದ್ ಕಡೆಯಿಂದಾಗಿ ಆಂಧ್ರದಿಂದ ಕರ್ನಾಟಕಕ್ಕೆ ಬರುವಂತಹ ರೋಗಿಗಳ ತಪಾಸಣೆ ಜೊತೆಗೆ ಅವರ ಟ್ರಾವೆಲ್ ಹಿಸ್ಟ್ರಿಯ ವಿಚಾರವಾಗಿ ತಪಾಸಣೆ ಮಾಡುವಂತ ಕುರಿತಾಗಿ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಯಾವುದೇ ಒಂದು ಸೂಚನೆಗಳು ಬಂದಿಲ್ಲ. ಆದ್ರೆ ಸಾಮಾಜಿಕವಾಗಿ ಜೊತೆಗೆ ಭಾರತದ ಕೇಂದ್ರ ಸರ್ಕಾರ ಮತ್ತು ಆರೋಗ್ಯ ಸಚಿವಾಲಯ ಕೂಡ ಕೊಟ್ಟಿರುವಂತಹ ಮಾಹಿತಿ ಅನ್ವಯ ಎಲ್ಲಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು. ಅಂದ್ರೆ ಹಿಂದೆ COVID-19 ಸೋಂಕು ಬಂದ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸಿ ಅಥವಾ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಗೈಡ್ಲೈನ್ಸ್ ಅನ್ನ ರೇಸ್ ಮಾಡಿದ್ರಲ್ವಾ, ಆ ಒಂದೇ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸೂಚನೆ ಬಂದಿರುವಂತದ್ದು. ವಿದ್ಯಮಾನ. ಥ್ಯಾಂಕ್ ಯು ಡೀಟೇಲ್ಸ್ಗೆ.